ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ದೇವಶಯನಿ ಏಕಾದಶಿ ದಿನದಲ್ಲಿ ವಿಶೇಷವಾಗಿ ವ್ರತ ಪೂಜೆಗಳು ಉಪವಾಸ ಮಾಡೋಕ್ಕಾಗಲಿಲ್ಲ ಅಂತನ್ನೋರು ಮಾಡ್ಕೊಳ್ಬೋದಂತಹ ಸರಳ ತಾಂತ್ರಿಕ ಪ್ರಯೋಗಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಖಂಡಿತವಾಗ್ಲೂ ನೀವು ಈ ಏಕಾದಶಿ ದಿನ ನಾನು ಹೇಳುವಂಥ ತಾಂತ್ರಿಕ ಪ್ರಯೋಗಗಳನ್ನು ಒಮ್ಮೆ ಆದರೂ ಮಾಡುವಂಥ ಪ್ರಯತ್ನ ಮಾಡಿ. ಯಾಕಂದರೆ ವಿಷ್ಣುವಿನ ಅನುಗ್ರಹಕ್ಕೆ ನಾವು ಸರಳವಾದ ತಂತ್ರಗಳನ್ನು ಮಾಡಿಕೊಂಡಾಗ ಖಂಡಿತವಾಗ್ಲೂ ನಮಗೆ ವಿಷ್ಣುವಿನ ಸಮೇತ ಗುರುವಿನ ಅನುಗ್ರಹ ಮತ್ತು ಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಸಿಗೋವಂಥದ್ದಾಗುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಏನು ಅಂದರೆ, ವಿಶೇಷವಾಗಿ ನೋಡಿ ಸ್ನೇಹಿತರೆ, ಅದರಲ್ಲೂ ನಾಳೆ ದಿನ ಬಂದು ಏಕಾದಶಿಯ ದಿನ, ಅದು ಭಾನುವಾರ ಬಂದಿರೋದ್ರಿಂದ ದೇವಶಯನಿ ಏಕಾದಶಿ ದಿನ ತುಂಬ ಮಹತ್ವಪೂರ್ಣವಾಗಿದೆ. ಅದರಲ್ಲೂ ಅವತ್ತಿನ ದಿನ ನಾವು ಯಾಕೆ ನಾರಾಯಣನ ಅಂದರೆ ವಿಷ್ಣುವಿನ ನಾವು ಪೂಜೆ ಮಾಡಬೇಕು ಅಂದರೆ, ಸಾಕ್ಷಾತ್ ದೇವಶಯನಿ ಏಕಾದಶಿ ದಿನದಂದು ಸಾಕ್ಷಾತ್ ವಿಷ್ಣು ದೇವರು ಯೋಗ ನಿದ್ರೆಗೆ ಹೋಗ್ತಾರೆ. ಅಂದರೆ 4 ತಿಂಗಳುಗಳ ಕಾಲ ಯೋಗ ನಿದ್ರೆಗೆ ಜಾರೋ ಅಂಥದ್ದು ಆಗುತ್ತೆ. ಅದಕ್ಕೋಸ್ಕರ ನಾವು ಅವತ್ತಿನ ದಿನ ವಿಶೇಷವಾಗಿ ನಾವು ವಿಷ್ಣುವಿಗೆ ವಿಶೇಷವಾಗಿ ತಮ್ಮ ಬೇಡಿಕೆಗಳನ್ನು ಪರಿಪೂರ್ಣವಾಗಿ ಹೇಳ್ಕೊಂಡಾಗ ಅಥವಾ ಅನುಷ್ಠಾನಗಳನ್ನು ನಾವು ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿರೋಂಥ ಆಸೆಗಳು ಖಂಡಿತವಾಗ್ಲೂ ನೆರವೇರುತ್ತೆ. ಯಾಕಂದರೆ 4 ತಿಂಗಳುಗಳ ಕಾಲ ವಿಷ್ಣು ದೇವರು ಯೋಗ ನಿದ್ರೆಗೆ ಹೋಗಿ ತದನಂತರ ಅವರು ಎಚ್ಚರಗೊಳ್ಳುತ್ತಾರೆ. ಅಂದರೆ 4 ತಿಂಗಳುಗಳ ಆದ ನಂತರ ಅವರು ಎಚ್ಚರಗೊಳ್ಳೋದ್ರಿಂದ ಅದಕ್ಕೋಸ್ಕರ ನಾವು ದೇವಶಯನಿ ಏಕಾದಶಿ ದಿನ ನಮ್ಮ ಬೇಡಿಕೆಗಳನ್ನು ಆದಷ್ಟು, ಚಾತುರ್ಮಾಸ್ಯ ಕೂಡ ಪ್ರಾರಂಭ ಆಗ್ತಾ ಇರೋದ್ರಿಂದ ನಾವು ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಷ್ಣುವಿಗೆ ಸಂಬಂಧಪಟ್ಟಂತಹ ಚಿಕ್ಕ ಚಿಕ್ಕ ಅನುಷ್ಠಾನಗಳು, ವಿಷ್ಣು ಸ್ತೋತ್ರಗಳನ್ನು ನಾವು ಪಠಣೆ ಮಾಡುವಂಥದ್ದು, ವಿಷ್ಣು ಸಹಸ್ರನಾಮಗಳನ್ನು ನಾವು ಹೇಳ್ಕೊಳ್ಳೋ ಅಂಥದ್ದು, ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಅನುಷ್ಠಾನಗಳ ಜೊತೆ ನಾವು ದಾನ ಧರ್ಮಗಳನ್ನು ಮಾಡೋ ಅಂಥದ್ದನ್ನು ಏಕಾದಶಿ ದಿನದಲ್ಲಿ ನಾವು ಮಾಡಿದಾಗ, ಉದಾಹರಣೆಗೆ ನೀವು ಚಪ್ಪಲಿ ದಾನ ಕೊಡುವಂಥದ್ದು, ಛತ್ರಿ ದಾನ ಕೊಡುವಂಥದ್ದು, ಹಣ್ಣುಗಳನ್ನು ದಾನವಾಗಿ ಕೊಡುವಂಥದ್ದು, ಮತ್ತು ಕಂಬಳಿಗಳನ್ನು ದಾನವಾಗಿ ಕೊಡುವಂಥದ್ದು, ಅಥವಾ ದೀಪಗಳನ್ನು ದಾನವಾಗಿ ಕೊಡುವಂಥದ್ದು, ಆಹಾರ ಧಾನ್ಯಗಳನ್ನು ನೀವು ದಾನವಾಗಿ ಕೊಡುವಂಥದ್ದನ್ನು ನೀವು ಈ ಚಾತುರ್ಮಾಸ್ಯದಲ್ಲಿ ನೀವು ಮಾಡಿದಾಗ, ಅಂದರೆ ನಾರಾಯಣ ದೇವರು ಯೋಗ ನಿದ್ರೆಯಲ್ಲಿ ಮಲಗಿರುವಂಥ ಸಮಯದಲ್ಲಿ ನಾವು ಭಗವಂತನಿಗೆ ಅಂತ ಹೆಸರಿಟ್ಟು ಸೇವೆಗಳನ್ನು ಮಾಡಿ ದಾನ ಧರ್ಮಗಳನ್ನು ಮಾಡಿದಾಗ ಖಂಡಿತವಾಗ್ಲೂ ವಿಷ್ಣುವಿನ ಅನುಗ್ರಹ ನಮಗೆ ಪರಿಪೂರ್ಣವಾಗಿ ಸಿಗೋವಂಥದ್ದು ಆಗುತ್ತೆ. ಅದರಲ್ಲೂ ಈ ಚಾತುರ್ಮಾಸ್ಯದ ಕಾಲಗಳಲ್ಲಿ ನಾವು ದಾನ ಧರ್ಮನ ಮಾಡಬೇಕಾಗುತ್ತೆ. ಇನ್ನು ನಾವು ವಿಷ್ಣುವಿನ ಅನುಗ್ರಹಕ್ಕಾಗಿ ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ದೇವಶಯನಿ ಏಕಾದಶಿ ದಿನ ನಿಮ್ಮ ಬೇಡಿಕೆಗಳು, ನಿಮ್ಮ ಸಂಸಾರದಲ್ಲಿರುವಂಥ ತಾಪತ್ರಗಳಿರ್ಬೋದು, ಮಾನಸಿಕ ಹಿಂಸೆಗಳಾಗಿರ್ಬೋದು, ಅಥವಾ ನೀವು ಅಂದುಕೊಂಡಿರೋಂಥ ಕೆಲಸ ಕಾರ್ಯಗಳು ಅಡೆತಡೆಗಳಾಗ್ತಾ ಇದೆ ಅಂತ ಅಂದ್ಕೊಂಡಿರೋ ಅಂಥವ್ರು ನೀವು ನಾಳೆ ದಿನ ಏನು ಮಾಡ್ಬೋದು ಅಂದರೆ, ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ಜಾವದಲ್ಲಿ ನೀವು ಇದನ್ನು ಮಾಡೋದ್ರಿಂದ ತುಂಬಾ ಅನುಕೂಲ ಪಡಿತೀರಾ. ಯಾಕಂದರೆ ಯಾವಾಗಲೂ ಅಷ್ಟೇ ಬ್ರಹ್ಮ ಮುಹೂರ್ತದಲ್ಲಿ ನಾವು ಮಾಡುವಂಥ ಸೇವೆಗಳು, ಅನುಷ್ಠಾನಗಳು ನಮಗೆ ಬೇಗ ಶೀಘ್ರವಾಗಿ ಪ್ರತಿಫಲ ಕೊಡುತ್ತೆ. ಅದರಲ್ಲೂ ನಾವು ಬ್ರಹ್ಮ ಮುಹೂರ್ತದಲ್ಲಿ ವಿಷ್ಣುನ ನಾವು ಅನುಗ್ರಹ ಪಡಿಬೇಕು ಅಂದರೆ ಅದ್ರ ಜೊತೆಗೆ ಶಿವನ ಅನುಗ್ರಹ ಬೇಕು, ಬ್ರಹ್ಮನ ಅನುಗ್ರಹ ಬೇಕು ಅಂತ ಬಯಸೋ ಅಂಥವ್ರು ನಾಳೆ ದಿನ ಬೆಳಗಿನ ಜಾವದಲ್ಲಿ, ಅಥವಾ ನಿಮಗೆ ಸಂಜೆ ತನಕನೂ ಸಮಯ ಇರುತ್ತೆ, ಆ ಸಂಜೆಯ ತನಕನೂ ಸಹ ಮಾಡ್ಬೋದು. ಆದರೆ ನಾನು ಹೇಳೋದೇನು ಅಂದರೆ, ಏಕಾದಶಿ ದಿನಗಳಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ನೀವು ಇದನ್ನು ಮಾಡಿದಾಗ ತುಂಬಾ ಅತಿ ಶೀಘ್ರವಾಗಿ ನೀವು ಅಂದ್ಕೊಂಡಿರೋಂಥ ಆಸೆಗಳು ಬೇಗ ನೆರವೇರೋಂಥದ್ದಾಗುತ್ತೆ. ಅದಕ್ಕೆ ನೀವು ಏನು ಮಾಡ್ಬೋದು ಅಂದರೆ, ಎಲ್ಲಾದರೂ ವಿಷ್ಣು ದೇವಸ್ಥಾನಗಳಿರೋಂಥ ಅರಳಿ ಮರದ ವೃಕ್ಷಗಳಲ್ಲಿ ಇರೋವಂಥದ್ದನ್ನು ನೀವು ನೋಡಿ, ಆ ವೃಕ್ಷಕ್ಕೆ ನೀವು ನಾಳೆ ದಿನ ಒಂದು ತಾಮ್ರದ ಚೊಂಬಲ್ಲಿ ನೀವು ಶುದ್ಧವಾದ ನೀರನ್ನು ತಗೊಂಡು ಅಲ್ಲಿ ನೀವು ವಿಶೇಷವಾಗಿ ಬೆಲ್ಲನ ಹಾಕಿ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ, ಅದನ್ನು ನೀವು ತಗೊಂಡೋಗಿ ನಿಮ್ಮ ರಾಶಿ, ನಕ್ಷತ್ರ, ಗೋತ್ರ, ನಿಮ್ಮ ಯಾವ ಬೇಡಿಕೆಗಳು ನೆರವೇರಬೇಕು ಅಥವಾ ನಿಮಗೆ ಯಾವ ಸಮಸ್ಯೆಗಳಿದೆ ಜೀವನ
ಜೀವನದಲ್ಲಿ. ಅದು ನಿಮಗೆ ಯಾವ ರೀತಿ ಪರಿಹಾರ ಆಗಬೇಕು ಅಂತ ನೀವೇ ಬಯಸ್ತೀರಾ ಅದನ್ನು ನೀವು ಹೇಳ್ಕೊಂಡು ಅದನ್ನು ನೀವು ನಾಳೆ ದಿನ ಅರಳಿ ಮರಕ್ಕೆ ನೀವು ಆ ನೀರನ್ನು ಸುರಿದು ನೀವು ಪ್ರದಕ್ಷಿಣೆ ಯಥಾ ಪ್ರಕಾರ ನೀವು ಪ್ರದಕ್ಷಿಣೆನ ಹಾಕಿ ಅಲ್ಲಿ ನೀವು ವಿಶೇಷವಾಗಿ ಮನೆಗೆ ಬರುವಾಗ ವಿಶೇಷವಾಗಿ ಅಲ್ಲಿ ಬಿದ್ದಿರೋ ಅಂತಹ ಅರಳಿ ಮರದ ಎಲೆಗಳನ್ನು ತಂದು ನಾಳೆ ದಿನ ಒಂದು 5 ಎಲೆನ ನೀವು ತಗೊಂಬಂದು ಅದರಲ್ಲಿ ವಿಶೇಷವಾಗಿ ಆ ಎಲೆಗಳಿಗೆ ನೀವು ವಿಶೇಷವಾಗಿ ಅರಿಶಿಣನ ನೀವು ಹಚ್ಚಿ ಅದರ ಮೇಲೆ ನೀವು ಕುಂಕುಮದಿಂದ ನೀವು ಸ್ವಸ್ತಿಕ್ ಅಥವಾ ಶ್ರೀಕಾರ ಓಂಕಾರಗಳನ್ನು ಬರೆದು ಅದನ್ನು ನೀವು ನೆರಳಲ್ಲಿ ಒಣಗಿಸಿ ಪೂಜೆ ಮಾಡಿದ ನಂತರ ಅದನ್ನು ನೀವು ಹಣ ಇಡೋವಂಥ ಜಾಗದಲ್ಲಿ ಇಡೋವಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಬೇಡಿಕೆಗಳು ನೆರವೇರುತ್ತೆ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ನೀವು ವಿಷ್ಣುವಿನ ಅನುಗ್ರಹಕ್ಕೋಸ್ಕರ ಅರಳಿ ಮರದ ಎಲೆಗಳಿಂದ ದೀಪ ಹಚ್ಚುವಂಥದ್ದನ್ನು ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ಶುದ್ಧವಾದ ಅರಳಿ ಎಲೆನ ನೀವು ತರಬೇಕಾಗುತ್ತೆ. ಒಂದು ತಾಮ್ರದ ತಟ್ಟೆನ ತಗೊಂಬಂದು ಅದರ ಮೇಲೆ ಅರಳಿ ಮರದ ಎಲೆನ ತಂದು ಅದನ್ನು ಸ್ವಲ್ಪ ಹಾಲು ಮತ್ತು ನೀರು ಅರಿಶಿಣ ಪುಡಿನ ಹಾಕ್ಬಿಟ್ಟು ಎಲೆನ ತೊಳೆದು ಅದಾದಮೇಲೆ ಅದನ್ನು ಕ್ಲೀನಾಗಿ ಬಟ್ಟೆಯಿಂದ ಒರೆಸಿ ಆ ಎಲೆಯ ಮೇಲೆ 1 ಮಣ್ಣಿನ ದೀಪ ಅಥವಾ 5 ಮಣ್ಣಿನ ದೀಪಗಳು ಅಥವಾ 3 ಮಣ್ಣಿನ ದೀಪಗಳನ್ನು ನೀವು ಆ ಎಲೆಯ ಮೇಲೆ ಒಂದೊಂದು ಎಲೆ ಮೇಲೆ ಒಂದೊಂದು ಬತ್ತಿಗಳನ್ನು ಅಂದರೆ ದೀಪಗಳನ್ನು ಇಟ್ಟು 2 ಬತ್ತಿಗಳು ಹಳದಿ ಬಣ್ಣದಿಂದ ತಯಾರಿಸಿದಂತಹ ಬತ್ತಿಗಳನ್ನು ಅದ್ರ ಒಳಗಡೆ ಹಾಕಿ ನೀವು ತುಪ್ಪನ ಹಾಕಿ ವಿಶೇಷವಾಗಿ ವಿಷ್ಣು ದೇವರ ವಿಗ್ರಹ ಅಂದರೆ ನೀವು ಇಟ್ಟಿರೋ ಯಾವುದಾದರೂ ವಿಷ್ಣುವಿನ ಮೂರ್ತಿ ಇರೋಂಥ ಫೋಟೋ ಇರ್ಬೋದು ವಿಗ್ರಹ ಇರ್ಬೋದು ನೀವು ಹಚ್ಚಿದಂಥ ದೀಪದ ತುದಿ ಬಂದು ದೇವರ ಕಡೆ ನೋಡ್ತಾ ಇರಬೇಕು. ಆ ರೀತಿ ನೀವು ದೀಪನ ನಾಳೆ ದಿನ ಹಚ್ಚಿ ನೀವು ನಿಮ್ಮ ಇಷ್ಟಾರ್ಥಗಳನ್ನು ನೀವು ಬೇಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ವಿಷ್ಣುವಿನ ಅನುಗ್ರಹ ಬೇಕು ಅಥವಾ ನಮ್ಮ ಜೀವನದಲ್ಲಿರೋಂಥ ಗ್ರಹಗತಿಗಳ ದೋಷಗಳು ನಮ್ಮ ಜೀವನದಲ್ಲಿ ಹೋಗಬೇಕು ಅಂತ ಬಯಸೋವಂಥವ್ರು ನಾಳೆ ದಿನ ಇನ್ನೂ ಒಂದು ತಾಂತ್ರಿಕ ಪ್ರಯೋಗಗಳನ್ನು ಮಾಡ್ಕೊಬೋದು. ಅದರಲ್ಲೂ ಏಕಾದಶಿ ದಿನಗಳಲ್ಲಿ ಅಥವಾ ಈ ಚಾತುರ್ಮಾಸ್ಯದ ದಿನಗಳಲ್ಲಿ ನೀವು ಅರಳಿ ಮರದ ಹತ್ರ ಹೋದಾಗ ಉಪ್ಪನ್ನ ನೀವು ತಗೊಂಡೋಗಿ 1 ಪಾಕೆಟಷ್ಟು ಉಪ್ಪನ್ನ ತಗೊಂಡೋಗಿ ನೀವು ಅರಳಿ ಮರದ ಬುಡಕ್ಕೆ ಹಾಕೋದ್ರಿಂದ ನಿಮ್ಮ ಜೀವನದಲ್ಲಿರುವಂತಹ ಕರ್ಮಗಳು ಯಾವುದೋ ಒಂದು ರೀತಿಯ ಶಾಪಗಳು ನಮಗೆ ಬಂದು ತುಂಬ ಒದ್ದಾಡ್ತಾ ಇದ್ದೀವಿ, ಆ ಸಮಸ್ಯೆಯಿಂದ ನಾವು ಆಚೆ ಬರೋಕ್ಕಾಗ್ತಿಲ್ಲ, ಋಣಬಾಧೆಗಳಿದೆ, ಸಾಲ ಬಾಧೆಗಳಿದೆ, ಶಾಪ ಬಾಧೆಗಳಿದೆ, ಪ್ರೇತಾತ್ಮಗಳ ಕಾಟ ಇದೆ, ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಿದ್ದೀನ ಅಂತ ಅನ್ನೋರು ನೀವು ಯಾವುದಾದರೂ ಅರಳಿ ಮರದ ಬುಡಕ್ಕೆ ನೀವು ಉಪ್ಪುಗಳನ್ನು ನೀವು ತಗೊಂಡೋಗಿ ಒಂದೊಂದು ಪ್ಯಾಕೆಟು ಜಾಸ್ತಿ ಸುರಿಯೋದಲ್ಲ, ಆ ಒಂದೊಂದು ಉಪ್ಪಿನ ಪ್ಯಾಕೆಟ್ನ ನೀವು ತಗೊಂಡೋಗಿ ಸ್ವಲ್ಪ ಮರಕ್ಕೆ ನೀವು ಮರದ ಬುಡಕ್ಕೆ ಸುರಿಯೋ ಅಂಥದ್ದನ್ನು ಅದನ್ನು ನೀವು ತಾಂತ್ರಿಕ ಪ್ರಯೋಗನ ನೀವು ಮಾಡ್ಕೊಬೋದು. ಅದರ ಜೊತೆಗೆ ಕಾಳು ಮೆಣಸನ್ನು ಕೂಡ ನೀವು ಅದರ ಜೊತೆಗೆ ನಿಮಗೆ ನೀವು ದೃಷ್ಟಿ ತಗೊಂಡು ಅದನ್ನು ಸಹ ನೀವು ಆ ಮರದ ಬುಡಕ್ಕೆ ಹಾಕೋ ಅಂಥದ್ದನ್ನು ನೀವು ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ನೀವು ಈ ಚಾತುರ್ಮಾಸ್ಯದ ದಿನಗಳಲ್ಲಿ ನಿಮ್ಮ ಕರ್ಮಗಳನ್ನು ನೀವು ಕಲಿಬೇಕು ಅಂದರೆ ಹೆಚ್ಚೆಚ್ಚು ನೀವು ನದಿ ತೀರಗಳಲ್ಲಿರುವಂಥ ಸಮುದ್ರದ ನದಿ ದಡಗಳಲ್ಲಿರುವಂಥವ್ರು ಸಮುದ್ರದ ತೀರಗಳಿಗೆ ನೀವು ಯಾತ್ರೆಗೆ ಅಂತ ಹೋಗಿರೋವಂಥವ್ರು ಅಥವಾ ಕ್ಷೇತ್ರಗಳಿಗೆ ಹೋದಂಥವ್ರು ಅಲ್ಲಿ ನೀವು ಹೆಚ್ಚು ಉಪ್ಪು ದಾನಗಳನ್ನು ನೀವು ವಿಷ್ಣು ದೇವಸ್ಥಾನಗಳಿಗೆ ಅಥವಾ ಬಡಬಗ್ಗರಿಗೆ ನೀವು ಉಪ್ಪುಗಳನ್ನು ಹೆಚ್ಚು ದಾನ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮಲ್ಲಿರೋಂಥ ಕರ್ಮಗಳು ಎಷ್ಟೋ ರೀತಿಯ ಕರ್ಮಗಳು ಕಳೆಯೋಂಥದ್ದು ಆಗುತ್ತೆ. ಆ ಕರ್ಮಗಳನ್ನು ನಾವು ಕಳಿಬೇಕು ಅಂದಾಗ ಉಪ್ಪನ್ನ ದಾನವಾಗಿ ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಏಕಾದಶಿ ದಿನಗಳಲ್ಲಿ ಎಲ್ಲಾದರೂ ಯಾತ್ರಾರ್ಥಿಗಳು ದೇವರ ಅನುಗ್ರಹಕ್ಕಾಗಿ ಕ್ಯೂ ನಿಂತಿರೋಂಥ ಜಾಗದಲ್ಲಿ ನೀವು ಹೆಚ್ಚು ನೀರನ್ನು ದಾನವಾಗಿ ಕೊಡುವಂಥದ್ದು, ಅಂದರೆ ಕುಡಿಯೋ ನೀರಿನ ವ್ಯವಸ್ಥೆನ ನೀವು ಮಾಡಿ ಬಾಟಲ್ಗಳಿಗೆ ನೀರನ್ನು ತುಂಬಿಸಿ ಅದನ್ನು ನೀವು ಕುಡಿಯೋ ಅಂಥವ್ರಿಗೆ ನೀವು ದಾನವಾಗಿ ಜಲದಾನ ಅಂದರೆ ನೀರನ್ನು ನೀವು ದಾನವಾಗಿ ಕೊಡೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ವಿಷ್ಣುವಿನ ಅನುಗ್ರಹ ಪರಿಪೂರ್ಣವಾಗಿ ಸಿಗೋ ಅಂಥದ್ದು ಆಗುತ್ತೆ. ಅದರಲ್ಲೂ ಏಕಾದಶಿ ದಿನಗಳಲ್ಲಿ ವಿಶೇಷವಾಗಿ ನೀವು ಕೃಷ್ಣನಿಗೆ ಸಂಬಂಧಪಟ್ಟಂಥದ್ದು, ವೆಂಕಟೇಶ್ವರನಿಗೆ ಸಂಬಂಧಪಟ್ಟಂತಹ 5 ಥರದಾದರೂ ಶಂಖ, ಚಕ್ರ, ಆಕಳು, ಪದ್ಮ ಅಂಥದ್ದು ರಂಗೋಲಿಗಳನ್ನು ಹಾಕಿ ನಾನು ಹೇಳಿರೋ ಅಂಥ ಈ ಅರಳಿ ಮರದ ದೀಪ ಎಲೆಗಳಿಂದ ತಯಾರಿಸಿ
ತಯಾರಿಸಿದಂಥ ದೀಪಗಳನ್ನು ಹಚ್ಚುವಂಥದ್ದನ್ನು ಮಾಡ್ಬೋದು. ಅದರಲ್ಲೂ ನೀವು ವಿಶೇಷವಾಗಿ ನೀವು ಅಕ್ಕಿ ಹಿಟ್ಟಿನ ದೀಪಗಳನ್ನು ತಯಾರು ಮಾಡಿ ಅಲ್ಲೂ ಸಹ ನೀವು ದೀಪಗಳನ್ನು ಹಚ್ಚುವಂಥದ್ದು ಮಾಡಿದಾಗ ಆ ದೀಪಗಳನ್ನು ನೀವು 3 ದೀಪಗಳು 5 ದೀಪಗಳನ್ನು ಅಕ್ಕಿ ಹಿಟ್ಟಿನಿಂದ ತಯಾರು ಮಾಡಿ ಅಥವಾ ಗೋಧಿ ಹಿಟ್ಟಿನಿಂದ ದೀಪಗಳನ್ನು ತಯಾರಿಸಿ ಆ ದೀಪಗಳನ್ನು ನೀವು ಹರಿಯೋ ನೀರಲ್ಲಿ ನೀವು ಅಂದರೆ ತೇಲೋ ಅಂಥದ್ದನ್ನು ನೀವು ಒಂದು ಅಡಿಕೆ ಪಟ್ಟೆ ಎಲೆ ಒಳಗಡೆ ಆ ದೀಪಗಳನ್ನು ಇಟ್ಟು ತೇಲೋ ಅಂಥದ್ದನ್ನು ನೀವು ಮಾಡಿದಾಗ ಅಲ್ಲೂ ಸಹ ವಿಷ್ಣುವಿನ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಇಲ್ಲ ಮನೆಗಳಲ್ಲಿ ಹಚ್ಚುತ್ತೀನಿ ಅಂತ ಅನ್ನೋರು ಖಂಡಿತವಾಗ್ಲೂ ಈ ದೀಪಗಳನ್ನು ಹಚ್ಚೋ ಅಂಥದ್ದನ್ನು ನೀವು ಮಾಡ್ಬೋದು. ಸ್ನೇಹಿತರೆ, ನನಗೆ ಗೊತ್ತಿರೋ ರೀತಿಗಳಲ್ಲಿ ಸರಳವಾದ ಪರಿಹಾರಗಳನ್ನು ಯಾವ್ಯಾವ ರೀತಿಗಳಲ್ಲಿ ಮಾಡ್ಕೊಬೋದು ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವುದು ಸರಿ ಅನಿಸುತ್ತೋ, ಯಾವುದು ಈಸಿ ಅನಿಸುತ್ತೋ, ಯಾವುದು ಬಹುಬೇಗ ಮಾಡ್ಕೊಳಕ್ಕಾಗುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.